ಮೇಷರಾಶಿಯವರಿಗೆ 7.5 ಆರಂಭವಾಗಿದ್ದು ದ್ವಾದಶದಲ್ಲಿ 12ನೇ ಮನೆಯಲ್ಲಿರುವಂತಹ ಶನಿಗ್ರಹದಿಂದ ಆಗುವಂಥ ಸಮಸ್ಯೆ ಒಂದು ತಿಳ್ಕೊಳ್ಬೇಕಾಗ್ತದೆ. ಇವರಿಗೆ ಶತ್ರುಭಯ ಜಾಸ್ತಿ ಆಗತ್ತೆ. 12ನೇ ಮನೆಯಲ್ಲಿರುವಂತಹ ಮೇಷರಾಶಿಯವರಿಗೆ ಶನಿಯಿಂದ ಶತ್ರುಭಯ ಸೃಷ್ಟಿಯಾಗತ್ತೆ. ಶತ್ರುಭಯದಿಂದ ಹಿತಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಊಹಾಪೋಹಗಳನ್ನು ನಡುವಂಥದ್ದು, ಅವಮಾನಗಳನ್ನು ಮಾಡುವಂಥವರು, ಇಲ್ಲಸಲ್ಲದ ಚಾಡಿ ಮಾತುಗಳನ್ನು ಹೇಳಿ ಆಗುವಂಥ ಕೆಲಸಗಳನ್ನು ಹದಗೆಡಿಸುವಂತಹ ವಾತಾವರಣಗಳನ್ನು ಇಟ್ಕೊಳ್ಳುವಂತಹ ಶತ್ರುಬಾಧೆಗಳು ಮೇಷರಾಶಿಯವರಿಗೆ ದ್ವಾದಶದಲ್ಲಿರುವಂತಹ ಶನಿಗ್ರಹದಿಂದ ಅವರಿಗೆ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಹಾಗಾದರೆ ಇವರು ಏನು ಮಾಡ್ಬೋದು ಅಂತ ಅಂದಾಗ ನೋಡಿ, ಶನಿಯು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಶನಿಯ ಶತ್ರುಗ್ರಹಗಳು ರವಿ, ಚಂದ್ರ ಮತ್ತು ಕುಜಗ್ರಹನಾಗಿರ್ತಾರೆ. ಆದಷ್ಟು ಸಹ ಈ ಗ್ರಹಗಳು ನಮ್ಮ ರಾಶಿಗೆ ಬಂದಾಗ ಅಥವಾ ಕ್ರೂರ ದೃಷ್ಟಿಗೆ ಬಂದಾಗ ಆ ಗ್ರಹಗಳ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು. ಮತ್ತು ಇವರು ವಾಯುತತ್ವದಲ್ಲಿರುವಂತಹ ಶನಿಗ್ರಹ 19 ವರ್ಷಗಳ ಕಾಲ ದಶಾಯೋಗದಲ್ಲಿ ಬರುವಂತಹ ಶನಿಗ್ರಹ. ಮತ್ತು ನಾನು ಆಗಲೇ ಹೇಳ್ದಂಗೆ ಜನ್ಮರಾಶಿಯಿಂದ 3, 6, 11ನೇ ಮನೆಯಲ್ಲಿ ಶುಭ ಸ್ಥಾನದಲ್ಲಿ ಕೊಡುವಂತಹ ಶನಿಗ್ರಹ. ಮತ್ತು ಗೋಚಾರದಲ್ಲಿ ಸಾಧಾರಣ ಫಲಗಳನ್ನು 30 ತಿಂಗಳುಗಳ ಕಾಲ ಸುಮಾರು ಸಾಧಾರಣವಾದಂತಹ ಗೋಚಾರ ಫಲಗಳನ್ನು ಕೊಡುವಂಥದ್ದು. ಹೀಗೆ ಒಂದಲ್ಲ ಒಂದು ಕಾರಕವನ್ನು, ಒಂದು ಮಹತ್ವವನ್ನು ಉಳ್ಕೊಂಡಿರುವಂತಹ ಶನಿಗ್ರಹ. ನಾನು ಆಗಲೇ ಹೇಳಿದ ಹಾಗೆ ಈ ಶನಿಗ್ರಹ ಬಂದಾಗ ಕಪ್ಪು ಎಳ್ಳನ್ನು ಎಳ್ಳಬತ್ತಿಯನ್ನು ಮಾಡಿ, ಕಪ್ಪು ಎಳ್ಳಿಂದ ಎಳ್ಳಬತ್ತಿಯನ್ನು ಮಾಡಿ ದೀಪದ ಎಣ್ಣೆಯನ್ನು ಉಪಯೋಗಿಸಿ ಅನಂತರದಲ್ಲಿ ಓಂ ಶಂ ಶನಿಶ್ಚರಾಯ ನಮಃ ಅಂತ ಸೂರ್ಯ ಮುಳುಗಿದ ಮೇಲೆ ಪ್ರತಿದಿನವೂ ಸಹ ಸಂಧ್ಯಾಕಾಲದಲ್ಲಿ ಅಥವಾ ಪ್ರತಿ ಶನಿವಾರ ಸಂಧ್ಯಾಕಾಲದಲ್ಲಿ ಅಂದರೆ 6:30 ನಂತರದಲ್ಲಿ, 6 ಗಂಟೆ 30 ನಿಮಿಷ ಸಾಯಂಕಾಲದ ನಂತರದಲ್ಲಿ ನೀವು ಯಾವಾಗ ಬೇಕಾದರೂ ಸಹ ಶನಿಮಾತ್ಮನ ದೇವಸ್ಥಾನದಲ್ಲಿಯೋ ಅಥವಾ ನವಗ್ರಹ ದೇವಸ್ಥಾನದಲ್ಲಿಯೋ ಅಥವಾ ಹನುಮಂತನ ದೇವಸ್ಥಾನದಲ್ಲಿಯೋ ನೀವು ದಾನ ಕೊಡೋದ್ರಿಂದ ಅನುಕೂಲ. ಮತ್ತು ದೇವರಿಗೆ ಅರ್ಚನೆಯನ್ನು ಮಾಡಿಸ್ಬೇಕಾದ್ರೆ ನೀಲಾಂಬರಿ ಪುಷ್ಪ ಅಥವಾ ಶಂಕು ಪುಷ್ಪ ಅಥವಾ ತುಳಸಿಯ ಪತ್ರೆಯಿಂದ ವಿಶೇಷವಾಗಿ ಶನಿಮಾತ್ಮನಿಗೆ ಅರ್ಚನೆಯನ್ನು ಮಾಡಿಸೋದ್ರಿಂದ, ಯಾವುದಾದ್ರೂ ದೇವಸ್ಥಾನಗಳನ್ನು ಕಟ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಧರ್ಮ ಕಾರ್ಯ ಆಗ್ತಿದೆ ಅಂತ ಅಂದಾಗ ಅಲ್ಲಿ ಹೋಗಿ ನಿಮ್ಮ ಹೆಸರಿನಲ್ಲಿ, ಕುಟುಂಬದ ಹೆಸರಿನಲ್ಲಿ ನಿಮಗೆ ಸಾಧ್ಯವಾದಷ್ಟು ಒಂದು ಸ್ವಲ್ಪ ಕಬ್ಬಿಣವನ್ನು ದಾನ ಕೊಟ್ಟು ಬರೋದ್ರಿಂದ ನಿಮಗೆ ಆಗುವಂಥ 7.5 ಅಂದರೆ 7.5 ವರ್ಷಗಳ ಬರುವಂಥ ಶನಿಯ ದೋಷದಿಂದ ಸ್ವಲ್ಪ ದೋಷ ವಿಮುಕ್ತರಾಗಲಿಕ್ಕೆ, ದೋಷದಿಂದ ಸ್ವಲ್ಪ ನಮಗೆ ಅಷ್ಟು ದೊಡ್ಡ ಮಟ್ಟದ ಕಷ್ಟಗಳು ಬರೋದ್ರಲ್ಲಿ ಸ್ವಲ್ಪ ಮಟ್ಟಲ್ಲಾದರೂ ಸಹ ನಮಗೆ ಅನುಕೂಲವಾಗುವಂಥ ಅನುಗ್ರಹವನ್ನು ಭಗವಂತ ನೀಡಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲವಾಗುತ್ತೆ. ಶಾಸ್ತ್ರ ಹೇಳುತ್ತೆ, ಯಾವಾಗ ಗ್ರಹ ದೋಷಗಳು ಬರುತ್ತೋ ಆ ಗ್ರಹಕ್ಕೆ ಅತ್ಯಂತ ಪ್ರಿಯವಾಗಿರುವಂಥ ಧಾನ್ಯ ಮತ್ತು ಲೋಹವನ್ನು ದಾನ ಮಾಡೋದ್ರಿಂದ ಆ ಗ್ರಹ ಶಾಂತವಾಗುತ್ತೆ. ನಿಮಗಾಗುವಂತಹ ಕಷ್ಟದಲ್ಲಿ 40% ನಿಮಗೆ ಕಷ್ಟಗಳು ಕಡಿಮೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಇಂಥದ್ದನ್ನು ಮೇಷರಾಶಿಯವರು ಮಾಡಬೇಕಾಗ್ತದೆ. ಮೇಷರಾಶಿಯವರಿಗೆ 12ನೇ ಮನೆ ಶನಿ ಬಂದಾಗ ಶತ್ರುಭಯ ಜಾಸ್ತಿ ಆಗುತ್ತೆ. ಆದ್ದರಿಂದ ಶತ್ರುಗಳಿಂದ, ಹಿತಶತ್ರುಗಳಿಂದ ನೀವು ಜಾಸ್ತಿ ಸಹ ಸೀಕ್ರೆಟ್ ವಿಚಾರಗಳನ್ನು ಜಾಸ್ತಿ ಯಾರ ಜೊತೆನೂ ಸಹ ಹಂಚಿಕೊಳ್ಳದ ರೀತಿಯಲ್ಲಿ, ಯಾದರೂ ಸಹ ಪ್ರತಿಯೊಬ್ಬ ಸ್ನೇಹಿತನೋ ಶತ್ರುವೋ ನಿಮಗೆ ಆಗದಲೇ ಇರುವಂಥವ್ರ ಜೊತೆ ಆದಷ್ಟು ಸಹ ನಿಮ್ಮ ಜೊತೆ ಇರುವಂತಹ ಒಡನಾಟವನ್ನು ಸ್ವಲ್ಪ ಸ್ಥಗಿತಗೊಳಿಸಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಆದಷ್ಟು ಸಹ ಅದರಿಂದ ಬಚಾವಾಗಲಿಕ್ಕೆ, ಕಷ್ಟಗಳಿಂದ ನಿಮಗೆ ಸ್ವಲ್ಪ ದೂರ ಆಗಲಿಕ್ಕೆ ಅನುಕೂಲವಾಗುತ್ತೆ ಮೇಷರಾಶಿಯವರಿಗೆ.